ಖಾಸಗಿ ಬಸ್ ಮೇಲೆ ಭೂಗತ ಪಾತಕ ದಾವೂದ್ ಹೆಸರು ಮುಂಬೈ ದಿ ರಿಯಲ್ ಡಾನ್ ದಾವೂದ್ ಎಂದು ಬರಹ ಖಾಸಗಿ ಬಸ್ ಮೇಲೆ ಭೂಗತ ಪಾತಕ ದಾವೂದ್ ಹೆಸರು ಮುಂಬೈ ದಿ ರಿಯಲ್ ಡಾನ್ ದಾವೂದ್ ಎಂದು ಬರಹ ತಮಿಳುನಾಡಿನ ಖಾಸಗಿ ಬಸ್ ಮೇಲೆ ದಾವೂದ್ ಬರಹ ಬಸ್ ತಡೆದ ಬಜರಂಗ ದಳ ಕಾರ್ಯಕರ್ತರು ಮತ್ತು ಸ್ಥಳೀಯರು ಚಿಕ್ಕಮಗಳೂರಲ್ಲಿ ಖಾಸಗಿ ಬಸ್ ತಡೆದ ಕಾರ್ಯಕರ್ತರು ಬಸ್ ತಡೆದು ಪೊಲೀಸರಿಗೆ ಮಾಹಿತಿ ನೀಡಿದ ಕಾರ್ಯಕರ್ತರು ಬಸ್ ಹೊರಭಾಗದಲ್ಲಿ ಸಂಪೂರ್ಣ ದಾವೂದ್ ಬಗ್ಗೆ ಬರಹವನ್ನ ಬರೆಯಲಾಗಿತ್ತು ಡಿ ಗ್ಯಾಂಗ್ ಮುಂಬೈ ಅಂತ ಬರೆಸಿರುವ ಬಸ್ ಮಾಲೀಕ ವಿದ್ಯಾರ್ಥಿಗಳನ್ನ ಪ್ರವಾಸಕ್ಕೆ ಕರೆತಂದಿದ್ದ ಖಾಸಗಿ ಬಸ್ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ ಸ್ಥಳೀಯರು ಬಸ್ ಮಾಲೀಕನ ವಿರುದ್ಧ ಕೇಸ್ ದಾಖಲಿಸುವಂತೆ ಪಟ್ಟನ್ನ ಹಿಡಿದಿದ್ದಾರೆ ಖಾಸಗಿ ಬಸ್ ಮೇಲೆ ಭೂಗತ ದಾವೂದ್ ಬರಹವನ್ನ ಬರೆಯಲಾಗಿತ್ತಂತೆ ನೋಡಿ ನೋಡಿ ಇದೆಲ್ಲ ಇದೆ ಅಲ್ಲ ಹೇಳಿದ್ದು ಇವನು ಏನ್ ಹೇಳ್ತೇನೆ ಮಾಡಿಲ್ಲ ನಾವು ಅಂತ ಹೇಳ್ತೇನೆ ಗೊತ್ತಿರ್ಬೇಕು ಹೇಳೋ ಕಡೆಗೆ ಗಮನಿಸ್ತಾ ಇದೀವಿ ನಾವು ತಮಿಳುನಾಡಿನ ಖಾಸಗಿ ಬಸ್ ಮೇಲೆ ದಾವೂದ್ ಅಂತ ಬರಹ ಇರುವಂತದ್ದು ಯಾರು ಈ ದಾವೂದು ಸ್ವಾತಂತ್ರ್ಯ ಹೋರಾಟಗಾರರ ದೇಶಕ್ಕೆ ಏನಾದರೂ ಒಳಿತನ್ನ ಮಾಡಿದಂಥವ್ರ ಅಥವಾ ರಾಜ್ಯಕ್ಕೆ ಏನಾದರೂ ಒಳಿತನ್ನ ಮಾಡಿದಂಥವ್ರ ಯಾವ ಕಾರ್ಯವನ್ನ ಮಾಡಿದ್ದಾರೆ ಅಂತ ಇವರ ಹೆಸರನ್ನ ಅಲ್ಲಿ ಬರೆಯಲಾಗಿದೆ ಯಾವ ಕಾರಣಕ್ಕೆ ಅಂದರೆ ನಮ್ಮ ಜನಗಳ ಮನಸ್ಥಿತಿ ಯಾವ ರೀತಿಯಾಗಿದೆ ಯಾವ ರೀತಿಯಾಗಿ ವಿಕೃತಿಯನ್ನ ಬೆರೀತಾ ಇದ್ದಾರೆ ಇದೆಲ್ಲವನ್ನ ಕೂಡ ಗಮನಿಸಬೇಕಾಗುತ್ತೆ ಇಂಥ ಚಿಕ್ಕ ಪುಟ್ಟ ವಿಚಾರಗಳೇ ದೊಡ್ಡ ದೊಡ್ಡ ವಿಚಾರಗಳಾಗುವಂಥದ್ದು ದಾವೂದ್ ಅನ್ನುವಂಥ ವ್ಯಕ್ತಿಯ ಹೆಸರು ವ್ಯಕ್ತಿ ಯಾರು ಅನ್ನುವಂಥದ್ದು ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಸಹಿತ ಗೊತ್ತಿರೋದಿಲ್ಲ ಈ ಒಂದು ಲೇಖನವನ್ನ ನೋಡಿದ ಮೇಲೆ ಈ ಒಂದು ಬರಹವನ್ನ ನೋಡಿದ ಮೇಲೆ ಪ್ರಶ್ನೆ ಮೂಡಕ್ಕೆ ಸ್ಟಾರ್ಟ್ ಆಗುತ್ತೆ ಮೈಂಡಲ್ಲಿ ಯಾರಿರ್ಬೋದು ಈ ವ್ಯಕ್ತಿ ಯಾರು ದಿ ಗ್ಯಾಂಗ್ ಮುಂಬೈ ಅಂದರೆ ಯಾವ ಕಾರಣಕ್ಕೆ ಈಗ ನಾವು ಗಮನಿಸ್ತೀವಿ ಕೆಲವೊಂದಿಷ್ಟು ಪೋಸ್ಟರ್ಗಳನ್ನು ಅಭಿಮಾನಿಗಳು ಹಾಕ್ಕೊಂಡಿರ್ತಾರೆ ಒಂದಿಷ್ಟು ಸ್ಟಾರ್ ನಟರ ಪೋಸ್ಟರ್ಗಳನ್ನು ಹಾಕ್ಕೊಂಡಿರ್ತಾರೆ ಅಥವಾ ನಮ್ಮ ಸಮಾಜಕ್ಕೆ ಒಳಿತನ ಮಾಡಿದಂಥ ಅಂಬೇಡ್ಕರ್ ಆಗಿರ್ಬೋದು ಗಾಂಧೀಜಿ ಆಗಿರ್ಬೋದು ಬಸವಣ್ಣ ಆಗಿರ್ಬೋದು ಇವರ ಒಂದು ಪೋಸ್ಟರ್ಗಳನ್ನು ಹಾಕ್ಕೊಂಡಿರ್ತಾರೆ ಇವರ ಹೆಸರುಗಳನ್ನು ಬರ್ಕೊಂಡಿರ್ತಾರೆ ದೇಶಕ್ಕೆ ಒಳಿತನ್ನ ಮಾಡಿದಂಥವರ ಹೆಸರನ್ನ ಬರ್ಕೊಂಡಿರ್ತಾರೆ ಅಭಿಮಾನ ತೋರಿಸ್ತಾರೆ ಅದ್ರ ಮುಖಾಂತರ ಅಂದರೆ ನಮ್ಮ ದೇಶಕ್ಕೆ ಇಂಥ ಒಂದು ಸೇವೆ ಕೊಟ್ಟಾರಪ್ಪ ನಮ್ಮ ದೇಶಕ್ಕೆ ಈ ರೀತಿಯಂಥ ಒಳಿತಂಥ ಕೆಲಸವನ್ನ ಮಾಡಿದಾರಪ್ಪ ಅನ್ನೋದನ್ನ ಅದು ಅಲ್ಲಿ ತೋರಿಸ್ಕೊಡುತ್ತೆ ಬಟ್ ಇವೆಲ್ಲ ಯಾವ ಕಾರ್ಯಕ್ಕಾಗಿ ಇಂಥವನ್ನೆಲ್ಲ ಇವರು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿದು ಬರಬೇಕಾಗಿದೆ ಇದ್ರ ಬಗ್ಗೆ ಇದೀಗ ಸ್ಥಳೀಯರು ಈ ಬಸ್ಸನ್ನು ಹಿಡಿದುಕೊಟ್ಟಿರುವಂಥದ್ದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ